ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ವಿಶಾಖ ನಕ್ಷತ್ರವೂ ಇದೆ, ಷಷ್ಠಿಯೂ ಇದೆ. ಸುಬ್ರಹ್ಮಣ್ಯನ ಆರಾಧನೆಗೆ ಪ್ರಶಸ್ತವಾದ ಕಾಲ. ಸೋಮವಾರ ಶಿವನ ಆರಾಧನೆಗೂ ಒಂದು ಕಾಲ. ಹೀಗಾಗಿ ತಂದೆ ಮಗನ ಪ್ರಾರ್ಥನೆಗಳಿಗೆ ಒಂದು ಸಕಾಲ ಏರ್ಪಾಡಾಗಿದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಶಿವ ಸನ್ನಿಧಾನ ಇದ್ದರೆ ಸಂತೋಷ. ಇಲ್ಲ ಅಂತಂದರೆ ಏನಪ್ಪ, ಬಸವಣ್ಣವರ ದಾರಿಯನ್ನು ಹಿಡಿಯೋದು. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಬಾ ಹೃದಯ ಮಂಟಪ ಹೇಗೂ ಇದೆ, ಸ್ಥಾಪನೆಯಾಗು ಕುತ್ಕೋ ಅಂತ ಹೇಳಿ ಭಕ್ತಿಯಿಂದ ಶಿವ ಕರದಲ್ಲಿಗೆ ಬರ್ತಾನೆ. ನಿಮ್ಮ ಮನೆಗೆ, ಮನಸ್ಸಿಗೆ, ಮನದಂಗಳಕ್ಕೆ ಅವನಿಗೆ ಬರೋದೇನು ದೂರ ಅಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಾವು ದೇವತಾ ಕೃಪೆಗಳಿಗೆ ಪಾತ್ರರಾಗಬಹುದು. ಮನಸ್ಸು ಬಹಳ ಶುದ್ಧ ಸ್ಫಟಿಕ ಸಂಕಾಶದ ಹಾಗೆ ಇರಬೇಕು. ಶಿವ ಹಾಗೆ ಶುದ್ಧತೆಯನ್ನು ಬಯಸ್ತಾನೆ. ಸುಬ್ರಹ್ಮಣ್ಯ ಸನ್ನಿಧಾನವಾದರೂ ಅಷ್ಟೇ. ಮನೆ ಹತ್ತಿರ ಇಲ್ಲ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಗಪ್ಪ ಅಂದರೆ, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡ್ರೆ ಸಾಕಾಗುತ್ತೆ. ಒಂದು ಕಡೆ ಅಚ್ಚುಕಟ್ಟಾಗಿ ಕುತ್ಕೊಂಡು ಮನಸ್ಸನ್ನು ಅತ್ತಿತ್ತ ಚಂಚಲಗೊಳಿಸಿದ ಹಾಗೆ ಒಂದು ಚಾಪೆಯನ್ನು ಹಾಸ್ಕೊಂಡು ಪೂರ್ವಾಭಿಮುಖಕ್ಕೋ ಅಥವಾ ಉತ್ತರಾಭಿಮುಖಕ್ಕೋ ಕೂತು ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡ್ರೆ ಸುಬ್ರಹ್ಮಣ್ಯನ ಕೃಪೆಯಾಗುತ್ತೆ. ಮಹಾಮಹಿಮಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ. ಶಿವಪಾರ್ವತಿಯರನ್ನು ಒಂದು ಮಾಡಿಸಿದಂಥವನು, ತಾರಕಾಸುರನ ಸಂಹರಿಸಿದಂಥವನು. ಒಂದಲ್ಲ ಫಲ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ಒಂದು ಫಲ ಇಲ್ಲ, ಇಷ್ಟೇ ಅಂತಲ್ಲ, ಅದು ಹೇಳಲಿಕ್ಕಾಗದೇ ಇರೋಷ್ಟು ಫಲ ಸಿಕ್ಬಿಡುತ್ತೆ. ದಾಂಪತ್ಯದಲ್ಲಿ ಏನಾದರೂ ಮನಸ್ತಾಪಗಳಾಗಿದ್ದರೆ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ. ಖಂಡಿತವಾಗಿ ಶಿವಪಾರ್ವತಿಯರನ್ನೇ ಒಂದುಗೂಡಿಸಿದವನು ನಮ್ಮಂಥವರನ್ನು ಒಂದು ಮಾಡಲ್ಲ. ತಾರಕಾಸುರನಂತಹ ಮಹಾರಾಕ್ಷಸರನ್ನ ಆ ಪುಟ್ಟ ಬಾಲ್ಯದಲ್ಲೇ ಸಂಹಾರ ಮಾಡಿದಂಥವನು ನಮ್ಮ ಜಟಿಲ ಜಂಜಡವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಮುಕ್ತಿ ಕಾಣಿಸಲ್ವಾ? ಹೀಗೆ ಯಾವುದಲ್ಲ ಹೇಳಿ ಸುಬ್ರಹ್ಮಣ್ಯ ಎಲ್ಲ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದ್ದಾವೆ. ಸ್ಕಂದ ಪುರಾಣವನ್ನೇ ಒಂದು ಸಲ ತಿರುವಿ ಹಾಕಬಹುದು. ಸುಬ್ರಹ್ಮಣ್ಯನ ಶಕ್ತಿ ಏನು, ಮಹಿಮೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಅವನದ್ದೇ ಒಂದು ಪುರಾಣವೇ ಇದೆ. ಯಾಕೆ ಅಷ್ಟು ವಿಸ್ತಾರವಾದ ಪುರಾಣ? ಎಲ್ಲದಕ್ಕೆ ಸ್ಕಂದ ಪುರಾಣದಲ್ಲಿ ಇರ್ತಕ್ಕಂಥದ್ದು ಅಂತ ಮಾಹಿತಿಯನ್ನು ಕೊಡ್ತಾರೆ, ಆಧಾರವನ್ನು ಕೊಡ್ತಾರೆ. ಅಂದರೆ ಅಷ್ಟು ವಿಶಾಲವಾಗಿದೆ ಸುಬ್ರಹ್ಮಣ್ಯನ ಶಕ್ತಿ ಅಂತ. ಶಿವಪುರಾಣವನ್ನೇ ಗಮನಿಸ್ಕೊಂಡ್ರು ಅಷ್ಟು ವಿಸ್ತಾರವಾಗಿದೆ ಶಿವನ ಶಕ್ತಿ ಅಂತ. ಹೀಗಾಗಿ ಒಂದೊಂದು ದೇವತೆಗಳಿಗೂ ಒಂದೊಂದು ಪುರಾಣವೇ ಇದೆ. ಪುರಾಣ ಯಾರಿಗೆ ಬೇಕು? ಪುರಾಣ ನಮಗೆ ಫಲ ಬೇಕಾಗಿದೆ. ಈಗ ವಸ್ತುತಃ ನಾವು ನಮ್ಮ ಪುರಾಣ, ನಮ್ಮ ಸಮಸ್ಯೆಗಳನ್ನು ನಮ್ಮದೇ ಇದೆಯಲ್ಲ ಪುರಾಣ, ನಾವು ಅದನ್ನು ಏನಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅಂದರೆ, ಅಯ್ಯೋ ಒಂದು ಪುರಾಣ ಯಾರಿಗೆ ಬೇಕು ಅಂತ ಈ ಥರದಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಅಂದರೆ ಸಮಸ್ಯೆ, ಒಂದು ರಗಳೆ, ಇವುಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಆ ಶಬ್ದವನ್ನು, ಆ ಪದವನ್ನು. ಅದಲ್ಲ ವಸ್ತುತಃ ಅಂದರೆ ಹಿಂದಿನ ಕಥೆ ಅಂತ ಅಷ್ಟೇ ಅದರ ಅರ್ಥ. ಅದರ ಒಂದು ಕಥಾ ಮಂಜರಿ, ಕಥಾ ಸಾಗರ ಅಂತ ಅದರ ಅರ್ಥ. ಅದು ಪುರಾತನವೂ ಹೌದು, ಶ್ರೇಷ್ಠವೂ ಹೌದು. ಅಂಥ ಕಥೆಗಳನ್ನು ನಾವು ಕೇಳೋದು, ಹೇಳಿಕೊಳ್ಳೋದು, ಓದೋದು, ಓದಿಸುವುದು ಇದೆಲ್ಲ ಬೇಕು. ಇದರಿಂದ ನಾವು ಶುದ್ಧರಾಗ್ತಾ ಹೋಗ್ತೀವಿ. ಫಲ ಬೇರೆ, ನಾವು ಮೊದಲು ಶುದ್ಧರಾಗಬೇಕು, ಆನಂತರದಲ್ಲಿ ಫಲ ತಾನಾಗೇ ಬರುತ್ತೆ. ಮೊದಲು ಅಧ್ಯಯನ ಓದಬೇಕು. ಓದಿದ ಮೇಲೆ ತುಂಬ ಜಾಣನಪ್ಪ ಅಂಥೇಳಿ ಕರೆದು ಕೆಲಸ ಕೊಡ್ತಾರಲ್ಲ, ಹಾಗೆ ನಾವು ಮೊದಲು ಪುರಾಣ ಶ್ರವಣ, ಕಥಾ ಶ್ರವಣಗಳನ್ನು ಮಾಡಿದ್ರೆ, ಅಟ್ಲೀಸ್ಟ್ ಕೇಳಿಸ್ಕೊಂಡ್ರೆ, ಅವನ ಮಹಿಮಾ ಕಥೆಗಳನ್ನು ಕೇಳಿಸ್ಕೊಂಡ್ರೆ, ಹೇಳ್ಕೊಂಡ್ರೆ, ಆ ಶ್ರದ್ಧೆಯೇ ವಿಶಿಷ್ಟ ಫಲಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ. ಆ ರೀತಿಯಲ್ಲಿ ಯಾವುದೂ ಮಾಡಿ ಆ ತಂದೆ ಮಕ್ಕಳ ಕೃಪೆಗೆ ಪಾತ್ರರಾಗಲಿಕ್ಕೆ ಒಂದು ನಾಮವೂ ಸಾಕಾಗುತ್ತೆ. ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.